ನಮಸ್ಕಾರ ಕೇಳುಗರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳು, ಸಾಂಸ್ಕೃತಿಕ ಚಿಂತಕರು ಆಗಿರ್ತಕ್ಕಂಥ ಪ್ರೊಫೆಸರ್ HT ಪೋತಿ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ತಮ್ಮ ಕೃತಿಗಳ ಮೂಲಕ ರಾಜ್ಯದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡೆಯಿರತಕ್ಕಂಥ ಹಿರಿಯ ಸಾಹಿತಿಗಳು, ಬರಹಗಾರರು ಅಂತಾರೆ ತಪ್ಪಿಲ್ಲ ಅಂತ ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ನಮ್ಮ ವಿಜಯಪುರದಲ್ಲಿ ನಡೆದಂಥ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥವರು ಅವರನ್ನು ಇವತ್ತು ನಮ್ಮ ಆಕಾಶವಾಣಿಗೆ ಬರಮಾಡಿಕೊಂಡಿದ್ದೇವೆ. ಅವರು ತಮ್ಮ ವಿಚಾರಗಳು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ತಾವು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ರಿ. ಒಬ್ಬ ಬರಹಗಾರನಿಗೆ ಬಾಲ್ಯ ಮತ್ತು ತಾರುಣ್ಯದ ದಿನಗಳೇ ಮುಖ್ಯ ಸರಕು ಅಂತ ಹೇಳ್ಬೋದು. ನಿಮ್ಮ ಒಂದು ಬರಹ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿದ ಒಂದು ಬಾಲ್ಯದ ಪರಿಸರ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸಿ ಅಂತ. ನನಗೆ ರಾಯಚೂರು ಆಕಾಶವಾಣಿ ಬರಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ನಾನು ಕಳೆದ 10 ವರ್ಷ ಇಲ್ಲಿ ರಾಯಚೂರಿನಲ್ಲಿ ಕೆಲಸ ಮಾಡಿ ಹೋಗಿದ್ದೀನಿ. ಅದಕ್ಕೆ ಮೊದಲಿಗೆ ರೇಡಿಯೋ ಕೇಳುಗರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಮೂಲತಃ ನಾನು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಿಗಿ ಎಂಬ ಸಣ್ಣ ಹಳ್ಳಿ ನಮ್ಮದು ಕೂಡು ಕುಟುಂಬ. ನಮ್ಮ ತಂದೆ ಚಿಕ್ಕಪ್ಪಂದಿರ 5 ಜನ ಕೂಡೆ ಭಾಳ ವರ್ಷಗಳ ಕಾಲ ಇದ್ದರು. ಅದಾದಮೇಲೆ ನಮ್ಮ ತಂದೆಗೆ ನಾವು 13 ಜನ ಮಕ್ಕಳು, 6 ಹೆಣ್ಣು 7 ಗಂಡು ಮಕ್ಕಳು. ನಮ್ಮ ತಂದೆ ಭಾಳ ಮುಖ್ಯವಾಗಿ ಒಂದಿಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಪ್ರಭಾವಕ್ಕೊಳಗಾದಂಥವ್ರು. ಎಲ್ರಿಗೂ ಶಿಕ್ಷಣ ಕಲಿಸಬೇಕು, ಅಕ್ಷರದ ನೆಲೆಗೆ ಅವ್ರನ್ನ ತರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಂಥ ನಮ್ಮ ತಂದೆ ಆ ಕಾಲದಲ್ಲಿ 6ನೇ ಕ್ಲಾಸ್ವರೆಗೆ ಓದಂಥವ್ರು. ಹೀಗಾಗಿ ಅವಾಗ ನಮಗೆಲ್ಲರಿಗೂ ಶಾಲೆಗಳಿಗೆ ಹಾಕಿದ್ರು. ಅಷ್ಟು ಈಸಿಯಾಗಿ ನಾವು ಊರು ಪ್ರವೇಶ ಮಾಡುವಂಗಿರಲಿಲ್ಲ. ಊರಿನ ಹೊರಗೆ ಇರುವ ಒಂದು ಕೇರಿನೂ ದಾಟಿ ನಾವು ಹೊಲಗಳಲ್ಲೇ ನಮ್ಮ ಮನೆ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಈ ದಿನ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದು ಸ್ಕೂಲ್ಗೆ ಹೋಗಬೇಕಾಗ್ತಿತ್ತು, ಸರ್ಕಾರಿ ಶಾಲೆಗಳಿಗೆ. ಈ ಬಾಲ್ಯದ ಪರಿಸರದಲ್ಲಿ ನನಗೆ ನಮ್ಮ ತಂದೆ ಬಿತ್ತಿದ್ದು ಏನು ಅಂತಂದರೆ ಒಂದು ಅಕ್ಷರ, ಇನ್ನೊಂದು ಅಂಬೇಡ್ಕರ್ ಮತ್ತು ಅರಿವು. ಹೀಗೆ ಬಿತ್ತೋ ಮೂಲಕ ಅಕ್ಷರ ಸಂಸ್ಕೃತಿಯಡೆಗೆ ನಮ್ಮನ್ನು ಮುಂದೆ ಮಾಡಿ ನಿಲ್ಲಿಸಿದ್ರು. ಹೀಗೆ ನಿಲ್ಲಿಸುವ ಸಂದರ್ಭದಲ್ಲಿ ಕೂಡು ಕುಟುಂಬದಲ್ಲಿ ಒಂದು ಸ್ವಲ್ಪ ಬಡತನ ಆವರಿಸ್ಬಿಡ್ತು. ಅನಿವಾರ್ಯವಾಗಿ ನಮ್ಮನ್ನು ಆಶ್ರಮ ಶಾಲೆಗಳಿಗೆ ಹಾಕಿದ್ರು. ಬಿಜಾಪುರದಂಥ ಒಂದು ಆಶ್ರಮ ಶಾಲೆಯಲ್ಲಿ ಓದಿ ಕಾಲೇಜು, ಹೈಸ್ಕೂಲು, ಹಾಗೆ ಇಂಡಿ, ವಿಜಯಪುರ, ಆಮೇಲೆ ನಿಂಬಾಳು ಹೀಗೆಲ್ಲ ಓದಿದ ಮೇಲೆ ನಮಗೆ ಇಡೀ ಬದುಕಿನ ಜೀವನಾನುಭವವೇ, ಬಾಲ್ಯದ ಜೀವನಾನುಭವ ಏನಿತ್ತು, ಬಡತನ, ದಾರಿದ್ರ್ಯ, ಅಸ್ಪೃಶ್ಯತೆ ಇವೆಲ್ಲವನ್ನ ಮನದಲ್ಲಿಟ್ಕೊಂಡು ವಿಶ್ವವಿದ್ಯಾಲಯ ಕಟ್ಟಿ ಹತ್ತದ ಮೇಲೆ ಆ ಬಾಲ್ಯದ ನೆನಪುಗಳನ್ನು ಬರೀಲಿಕ್ಕೆ ನಾನು ಶುರು ಮಾಡಿದೆ. ಆ ಬಾಲ್ಯದ ಅನುಭವವೇ ನಾವು ಇವತ್ತಿನ ಬರವಣಿಗೆ ದೊಡ್ಡ ಪ್ರೇರಣೆ ಅಂತ. ಆ ಪ್ರೇರಣೆಗೆ ಶಕ್ತಿಯಾಗಿ ನಿಂತವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸರ್, ಈಗ ನಿಮಗೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ಪ್ರಭಾವಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ? ನಾನು ವಿಶ್ವವಿದ್ಯಾಲಯದ ಕಟ್ಟಿ ಹತ್ತದ ಮೇಲೆ ಹೆಚ್ಚು ಕಡಿಮೆ ನಮಗೆ ಪ್ರಭಾವ ಬೀರಿದವ್ರು ಯಾರು ಅನ್ನೋದು ನಾವು ನಿರ್ಣಯ ಮಾಡ್ಕೊಳ್ಳೋ ಒಂದು ಸಂದರ್ಭ ಅದು. ಕಾಲೇಜ್ ಮಟ್ಟದಲ್ಲಿ ಓದುವಾಗ ಸೂಕ್ಷ್ಮವಾಗಿ ಹಾಸ್ಟೆಲ್ನಲ್ಲಿ ಯಾರು ವಿದ್ಯಾರ್ಥಿಗಳು ಓದ್ತಾರೋ ಅಥವಾ ರಿಸರ್ವೇಷನ್ ಪಡ್ಕೊಂಡು ಯಾರು ಓದ್ಲಿಕ್ಕೆ ಬಂದಿರ್ತಾರೋ ಅವ್ರಿಗೆ ಥಟ್ನೆ ಎದುರಾಗೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮೂಲಕ ಅಂಬೇಡ್ಕರ್ ಅನ್ನುವ ಜ್ಞಾನದ ಕಣ್ಣಿನ ಮೂಲಕ ಅಥವಾ ಜ್ಞಾನದ ಕಿಂಡಿಯ ಮೂಲಕ ನಮಗೆ ಸಿಕ್ಕಿರೋದು ಬುದ್ಧ ಮತ್ತು ಬಸವಣ್ಣ. ಅದ್ರ ಜೊತೆಗೆ ಆ ಪರಿಸರದ ಅದೇ ಥರದ ಆಲೋಚನೆ ಮಾಡಿರ್ತಕ್ಕಂಥ ಪೆರಿಯಾರ್, ಲೋಹಿಯಾ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಇಂಥವರೆಲ್ಲರೂ ನಮಗೆ ಒಂದು ಶಕ್ತಿಯಾಗಿ ಆವರಿಸ್ಕೊಂಡ್ಬಿಡ್ತಾರೆ. ಆದರೆ ಭಾಳ ಮುಖ್ಯವಾಗಿ ಕೇಂದ್ರ ಶಕ್ತಿಯಾಗಿ ನಿಂತಂಥವರು ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕು ಬರಹ. ಆ ಬದುಕು ಬರಹನೇ ನಮಗೊಂದು ಶಕ್ತಿಯಾಗಿ ನಿಲ್ತದೆ, ಒಂದು ಅನುಭವದ ಜಗತ್ತಾಗಿ ಅದು ತೆರ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಮೂಲಕ ಸಿಕ್ಕ ಎಲ್ಲರೂ ನಮ್ಮ ಪ್ರಭಾವ ಬೀರಿದ್ರೆ, ಬಾಲ್ಯದಲ್ಲಿ ನಾನು ಬಹಳ ಹೆಚ್ಚಾಗಿ ನನ್ನನ್ನು ಅಕ್ಷರದ ಮೂಲಕ ಬೆಳೆಸಬೇಕು ಅಂತ ಅಂದ್ಕೊಂಡಂಥ ತಂದೆ ಸದಾ ಹೇಳ್ತಿದ್ರು. ಅವರ ಮದುವೆಯಾದ ವರ್ಷ 1956-57 ಇರಬೇಕು. ಆ ವರ್ಷ ಅಂಬೇಡ್ಕರ್ ಅವರು ನಿರ್ವಾಣ ಹೊಂದಿದ್ರಂತೆ. ಅವಾಗ ನಮ್ಮ ತಂದೆ ಹೇಳ್ತಿದ್ರು, ನೋಡಪ್ಪ, ನಮ್ಮ ಬದುಕಿಗೆ ಆಧಾರ ಆಗಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇದ್ರು, ಅವ್ರು ಇವತ್ತು ತೀರ್ಕೊಂಡ್ರು ಅಂಥೇಳಿ ನಿತ್ಯ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ, ಓದು ಎಷ್ಟು ಮಹತ್ವದ್ದು, ಈ ಸಾಮಾಜಿಕ ವ್ಯವಸ್ಥೆಯೊಳಗೆ ಜಾತಿ ಅನ್ನೋದು ವಾಸ್ತವ, ಅದನ್ನು ಮೀರಿ ನಿಲ್ಲಬೇಕು ಅಂದರೆ ನೀವು ಕೆಟ್ಟು ಪಟ್ಟಣ ಸೇರಬೇಕು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತತ್ವ ಇತ್ತು, ಧರ್ಮದಿಂದ ಅಪಮಾನ ಆದರೆ ಧರ್ಮ ಬಿಡು, ಜಾತಿಯಿಂದ ಅಪಮಾನ ಆದರೆ ಜಾತಿ ಬಿಡು, ಊರಿಂದ ಅಪಮಾನ ಆಗಿದ್ರೆ ಊರು ಬಿಡು, ಹೆಸರಿಂದ ಅಪಮಾನ ಆಗಿದ್ರೆ ಹೆಸರು ಚೇಂಜ್ ಮಾಡ್ಕೊ ಅಂತ ಹೇಳಿದ್ರು. ಅದನ್ನೇ ನಾವು ನಾಮಾಂತರ, ಧರ್ಮಾಂತರ, ಸ್ಥಳಾಂತರ ಅಂತ. ಸೊ ಇಂಥದ್ದು ವಿಚಾರಗಳು ನಮ್ಮ ತಂದೆ ಆಗಾಗ ನಮ್ಗೆ ಹೇಳ್ತಾ ಇದ್ರು. ಇದು ನಮ್ಮ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಬೇರೆ ಬೇರೆ ದಿಕ್ಕುಗಳ ಕಡೆ ಆಲೋಚನೆ ಮಾಡಲಿಕ್ಕೆ ಹಸ್ತು ಅಂತಕ್ಕಂಥದ್ದು. ಸರ್, ಇತ್ತೀಚೆಗೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ವಿಚಾರಧಾರೆಗಳು ಅರ್ಥೈಸಿಕೊಳ್ಳುವುದರಲ್ಲಿ ನಾವು ಸೋತಿದ್ದೀವಿ ಅನ್ನುವಂಥದ್ದು ಸಾಕಷ್ಟು ಜನ ಮಾತಾಡ್ತಾರೆ. ಅವ್ರು ಹೇಳಿದ್ದೇ ಬೇರೆ,
ನಾವು ಅದನ್ನು ಪಾಲಿಸೋದೇ ಬೇರೆ, ಈ ಸಮಾಜ ಹಾಗಾಗಿದೆ ಅನ್ನೋ ಈ ವಿಷಯಕ್ಕೆ ಬಂದಾಗ ತಾವು ಏನು ಹೇಳ್ತೀರಿ? ಇವತ್ತಿನ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಸಾರ್ವತ್ರಿಕ ವ್ಯಕ್ತಿ ಅಂತ ನಾವು ಒಪ್ಕೊಳ್ತೀವಿ. ಬಸವಣ್ಣ ಕೂಡ ಸಾರ್ವತ್ರಿಕ ವ್ಯಕ್ತಿ ಅಂತ ಹೇಳ್ತೀವಿ. ಅಥವಾ ದಲಿತರಲ್ಲದವರು ಎಲ್ಲರನ್ನೂ ನಾವು ಸಾರ್ವತ್ರಿಕ ನಾಯಕರು ಅಂತ ಒಪ್ಕೊಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಂದಾಗ ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸಿಬಿಡ್ತೀವಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯರು ಅನ್ನೋ ಕಾರಣಕ್ಕಾಗಿ ಬೇರೆಯವರು ಅವ್ರನ್ನ ಅಸ್ಪೃಶ್ಯರಿಸಿ ತಳ್ತಾರೆ. ಬಸವಣ್ಣ, ಗಾಂಧಿ, ಪೆರಿಯಾರ್, ಲೋಹಿಯಾ, ವಿವೇಕಾನಂದ್ ಇಂಥವ್ರು ಬಂದಾಗ ನಮ್ಮವರು ಅಂತ ಎತ್ಕೊಂಡ್ಬಿಡ್ತಾರೆ. ಸೊ ಈ ಕಾರಣಕ್ಕಾಗಿ ಇವರೆಲ್ಲ ಸಮಾನವಾಗಿಟ್ಟು ನೋಡಿದಾಗ ಅಂಬೇಡ್ಕರ್ ಅವರು ಸಾರ್ವತ್ರಿಕ ವ್ಯಕ್ತಿ ಅಲ್ವೇ? ಯಾಕೆ ಅವರು ಸಾರ್ವತ್ರಿಕ ವ್ಯಕ್ತಿ ಅಲ್ಲ? ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಯಾಕೆ ಸೀಮಿತ? ಈಗ ಉದಾಹರಣೆಗೆ ಅಂಬೇಡ್ಕರ್ ಅವರು ದಲಿತರಿಗೆ ಸೀಮಿತ ಅನ್ನೋ ಹಾಗಿದ್ರೆ ಮಹಿಳಾ ಮೀಸಲಾತಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಜಾರಿಗೆ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಇವತ್ತೇನು ಮೀಸಲಾತಿ ಕೊಡಬೇಕು ಅಂತ ಏನು ಹೊರಟಿದ ಸರ್ಕಾರ ಅಥವಾ ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಇದು ಆವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯತ್ನ ಮಾಡಿ ಅದೇ ಮಹಿಳೆಯರು ಮತ್ತು ಅಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಸೇರ್ಕೊಂಡು ರಿಸರ್ವೇಷನ್ ವಿರೋಧ ಮಾಡಿದವರು, ಮಹಿಳಾ ಮೀಸಲಾತಿ ವಿರೋಧ ಮಾಡಿದವರು ಇವತ್ತು ಅದನ್ನು ಸ್ವಾಗತ ಮಾಡ್ತಿದ್ದಾರೆ. ಮತ್ತು ಅಂಬೇಡ್ಕರ್ ಅವ್ರು ಹಾಗಿದ್ರೆ ಮಹಿಳಾ ಮೀಸಲಾತಿಯನ್ನು ಕೇವಲ ದಲಿತ ಮಹಿಳೆಯರಿಗೆ ಯಾಕೆ ಮಾಡಲಿಲ್ಲ, ಅಸ್ಪೃಶ್ಯ ಮಹಿಳೆಯರಿಗೆ ಯಾಕೆ ಮಾಡಲಿಲ್ಲ? ಭಾರತದ ಅರ್ಧಕ್ಕಿಂತ ಹೆಚ್ಚಿರ್ತಕ್ಕಂಥ ಮಹಿಳೆಯರಿಗೆ ಪುರುಷ ಸಮಾನವಾದಂಥ ಹಕ್ಕುಗಳನ್ನು ಸಿಗಬೇಕಂತ ಹೇಳ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದಕ್ಕೂ ಪೂರ್ವದಲ್ಲಿ ಧಾರ್ಮಿಕ ನೆಲೆಯಲ್ಲಿ ಬೋಧನೆ ಮಾಡಿದವರು ಬುದ್ಧ ಮತ್ತು ಬಸವ ಅವರಿಬ್ಬರು ಮಾಡಿದರು. ಆ ನಂತರದಲ್ಲಿ ಆಧುನಿಕ ಭಾರತದಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಪೆರಿಯಾರ್, ಲೋಹಿ ಇವರೆಲ್ಲ ಬರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಕಾನೂನುಬದ್ಧವಾಗಿ ಒಂದು ಹಕ್ಕನ್ನು ಕೊಡಿಸಬೇಕಾದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು. ಮತ್ತು ಇನ್ನೊಂದು, ಅಂಬೇಡ್ಕರ್ ಅವರು ಸಾರ್ವತ್ರಿಕ ವ್ಯಕ್ತಿ ಅಲ್ಲ ಅಂತ ಹೇಳೋರು ಯಾರಾದ್ರೂ ಇದ್ರೆ ನಮ್ಮಂಥವ್ರು ಮೂರ್ಖರವರು. ಈಗ ಮತದಾನದ ಹಕ್ಕು ಬಂದಾಗ ರಾಷ್ಟ್ರಪತಿಗೂ ಒಂದೇ ಓಟು, ಜವಾನನಿಗೂ ಒಂದೇ ಓಟು, ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಹೇಳಿ ಇದನ್ನ ಮಾಡಿದವ್ರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಹಾಗಿದ್ರೆ ಅಂಬೇಡ್ಕರ್ ಅವರನ್ನ ಒಂದೇ ಸಮುದಾಯಕ್ಕೆ ಯಾಕೆ ಹೋಗಿ ನಿಲ್ಲಿಸಬೇಕು ನಾವು? ಸಂವಿಧಾನ ಬರೆಯುವಾಗ ಬಾಬಾ ಸಾಹೇಬ್ ವಿಶಾಲ ದೃಷ್ಟಿಕೋನ ಇಟ್ಟುಕೊಂಡು ಒಂದು ಭಾರತದ ಐಕ್ಯತೆಗಾಗಿ ಒಂದು ಸಂವಿಧಾನ ಬರೆದರು. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ರು. ವಿ ದಿ ಪೀಪಲ್ ಆಫ್ ಇಂಡಿಯನ್ ದಲಿತ್ಸ್ ಅಂತ ಎಲ್ಲಿ ಹೇಳಿಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳೋ ಮೂಲಕ ಇಡೀ ಸಮಗ್ರ ಭಾರತದ ಪ್ರಜೆಗಳನ್ನ ಅಕ್ಷರಸ್ಥ ಆಗಿರ್ಲಿ, ಅನಕ್ಷರಸ್ಥ ಆಗಿರ್ಲಿ, ಅಥವಾ ಶೋಷಿತ ಆಗಿರ್ಲಿ, ಶೋಷಕ ಆಗಿರ್ಲಿ, ಎಲ್ಲರನ್ನು ಒಂದು ತರಬೇಕಂತ ಮಾತಾಡೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಮೇಲೆ ಶಿಕ್ಷಣ ಎಲ್ಲರಿಗೂ ಸಿಗಬೇಕಂತ ಹೇಳೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ವರ್ಗಕ್ಕೆ ಹೇಗೆ ಸೀಮಿತ ಆಗ್ಲಿಕ್ಕೆ ಸಾಧ್ಯ? ಅದ್ರ ದುರಾದೃಷ್ಟಿ ಏನಂದ್ರೆ, ಈ ದೇಶದಲ್ಲಿ ರಾಜಕೀಯ ಪಕ್ಷಗಳಾಗ್ಲಿ, ಅಧಿಕಾರಿಗಳಾಗಲಿ, ಪ್ರಾಧ್ಯಾಪಕರಾಗಲಿ, ಪ್ರತಿಯೊಬ್ಬ ಪ್ರಜೆ ತನ್ನ ಲಾಭಕ್ಕೆ ಅಂಬೇಡ್ಕರ್ ಬೇಕು ಅಂದಾಗ ಅವ್ರ ವಿಚಾರಗಳನ್ನು ಬಳಸ್ಕೊಳ್ತಾರೆ. ಈಗ ಉದಾಹರಣೆಗಾಗಿ ಸಂಸ್ಕೃತ ಭಾಷೆ ಅಂಬೇಡ್ಕರ್ ಅವರು ಈ ದೇಶದ ಭಾಷೆ ಆಗಬೇಕು ಅಂತ ಅಂದಿದ್ರು ಅನ್ನೋದು ಬಹಳ ಸಲೀಸಾಗಿ ಒಪ್ಪಿಕೊಳ್ಳುವ ನಮ್ಮ ಮನಸ್ಥಿತಿಗಳು. ಅವರು ಅದನ್ನು ಸಂವಿಧಾನದಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಅಂತ ಅಷ್ಟೇ ಪ್ರಖರವಾಗಿ ಹೇಳಿದ್ದಾರೆ. ಅದನ್ನ ಯಾಕೆ ನಾವು ಒಪ್ಪಿಕೊಳ್ಳೋದಿಲ್ಲ? ಅಥವಾ ಎಲ್ಲರಿಗೂ ಶಿಕ್ಷಣ ಸಿಗಬೇಕಂತ ಹೇಳಿದ್ರು, ಮಹಿಳೆ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದ್ರು. ಇವತ್ತು ಮಹಿಳೆ ಅಂತ ಬಂದ್ರೆ ಹೆರಿಗೆ ಭತ್ತೆ 12 ತಾಸು ದುಡಿಯೋದನ್ನು ತೆಗೆದು ಹಾಕಿದ್ರು, 8 ತಾಸಿಗೆ ಮಾಡಿದ್ರು ಅದನ್ನ. ಇವೆಲ್ಲ ನೋಡ್ತಾ ಹೋದ್ರೆ ಅಂಬೇಡ್ಕರ್ ಅವರು ಸಾರ್ವತ್ರಿಕ ವ್ಯಕ್ತಿ ಹೇಗಲ್ಲ ಹಾಗಿದ್ರೆ? ಅದಕ್ಕೆ ನೀವು ಹೇಳಿದ ಹಾಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೋಡುವ ದೃಷ್ಟಿಕೋನ ನಮ್ಮಲ್ಲಿ ಬದಲಾಗಬೇಕು. ಅವರೊಬ್ಬ ದಲಿತ ಸಮುದಾಯದವರು, ಅಸ್ಪೃಶ್ಯ ಸಮುದಾಯದವರು, ನಿಮ್ನ ವರ್ಗದವರನ್ನು ನೋಡೋದು ಬಿಟ್ಟು ಅವರೊಬ್ಬ ಭಾರತೀಯ ಅನ್ನೋ ನೆಲೆಯೊಳಗೆ ನೋಡಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಓದುಗರ ಬಲ್ಲಿ ಮೈಂಡ್ನಾಗಿರ್ತಕ್ಕಂಥ ಒಂದು ಈ ಮೀನ್ ಮೆಂಟಾಲಿಟಿ ಇದೆಯಲ್ಲ, ಇದು ತೆಗೆದು ಹಾಕಬೇಕು. ಗಾಂಧಿನೂ ರಾಷ್ಟ್ರೀಯ ವ್ಯಕ್ತಿನೇ, ಅಂಬೇಡ್ಕರ್ ಅವರು ರಾಷ್ಟ್ರದ ವ್ಯಕ್ತಿನೇ. ಒಂದು ಮಾತು ಬರ್ತದೆ, ಅನೇಕ ನಮ್ಮ ಹಿರಿಯರು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಸ್ವಾತಂತ್ರ್ಯ ಹೋರಾಟ ಮಾಡಿ ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ರೆ, ಸಂವಿಧಾನ ರಚನೆ ಮಾಡೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತವನ್ನ ಗಟ್ಟಿಯಾಗಿ ಕಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಏನಂದ್ರೆ, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಚಳವಳಿ ಇರಲಿಲ್ಲ ಅಂತಲ್ಲ, ಗೆದ್ರು. ಕೆಲವು ಕಾರಣಗಳಲ್ಲಿ ಅವರು ಪೂನಾ ಒಪ್ಪಂದ ಸಂದರ್ಭದಲ್ಲಿ ದೇಶ ಸ್ವಾತಂತ್ರ್ಯದ ಬಗ್ಗೆ ಗಟ್ಟಿಯಾಗಿ ಮಾತಾಡಿದ್ದಾರೆ. ಅಂದ್ರೆ ದುಂಡು ಮೇಜ್ ಪರಿಷತ್ನಲ್ಲಿ ಸಕ್ರಿಯವಾಗಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕಿಲ್ಲ, ಆರ್ಯ ಮನಸ್ಥಿತಿ ಭಾರತ ಸ್ವಾತಂತ್ರ್ಯ ಆಗಬೇಕು ಅನ್ನೋದಿತ್ತು ಅಂತ. ಒಂದು ರಾಜಕೀಯ ಅಧಿಕಾರದಿಂದ ಇನ್ನೊಬ್ಬನಿಗೆ ಅಧಿಕಾರ ಅಂತ ಹಸ್ತಾಂತರ ಆದ್ರೆ ಸಾಲದು ಅಂತ ಹೇಳಿದ್ರು ಅವರು. ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು ಅನ್ನೋದು ಅವ್ರ ದೊಡ್ಡ ಕನಸಿತ್ತು. ಈಗ ಅದಕ್ಕೆ ನಾನು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಅವ್ರನ್ನ ಸ್ವೀಕಾರ ಮಾಡುವ ದೃಷ್ಟಿಕೋನಗಳು ಬದಲಾಗಬೇಕು, ಅವ್ರು ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು. ಅವರನ್ನು ಯಾವುದೋ ಒಂದು ಜಾತಿಯ ಕೊಂಪೆಯಲ್ಲಿಟ್ಟು ಅಥವಾ ಜಾತಿಯ ಕಂಪಾರ್ಟ್ಮೆಂಟ್ ಇಟ್ಟು ನೋಡೋದಲ್ಲ. ಹಾಗೆ ಇವತ್ತು ಗಾಂಧೀಜಿಯವ್ರನ್ನೂ ಜಾತಿಯ ಕಂಪಾರ್ಟ್ಮೆಂಟ್ ಇಡ್ತಾ ಇದ್ದೀವಿ, ಬಸವಣ್ಣನೂ ಜಾತಿಯ ಕಂಪಾರ್ಟ್ಮೆಂಟ್ ಇಡ್ತಾ ಇದ್ದೀವಿ. ಈ ಕಂಪಾರ್ಟ್ಮೆಂಟ್ ಒಡೆದು ನೋಡಿದ್ರೆ ಅವರು ದೊಡ್ಡ ವ್ಯಕ್ತಿಗಳು, ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗೊತ್ತಾಗುತ್ತೆ. ಇವತ್ತು ಅದಕ್ಕಾಗಿ ಅಂಬೇಡ್ಕರ್ ಅವರು ವರ್ಲ್ಡ್ ನಾಲೆಜ್ ಡೇ ಅಂತ ಹೇಳಿ ಅಂಬೇಡ್ಕರ್ ದಿನಾಚರಣೆ ಆಚರಣೆ ಮಾಡ್ತಾರೆ. ಇವತ್ತು ಜಗತ್ತು ಅವರನ್ನು ಗೌರವಿಸ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಓದುಗರಾದಂಥವರು, ಅದು ಭಾರತೀಯ ಪ್ರಜೆಗಳಾದಂಥವರು ಅಂಬೇಡ್ಕರ್ ಅವ್ರನ್ನ ಜಾತಿಯ ನೆಲೆಯಿಂದ ನೋಡೋ ಆ ಕಣ್ಣಿನ ಪೊರೆಯನ್ನು ತೆಗೆದುಹಾಕಬೇಕು. ಆವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅನ್ನೋದು ನಮಗೆ ನಿಜವಾಗ್ಲೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ನಿಮಗೆಲ್ಲ ಗೊತ್ತಿದೆ, ಎಡಪಂಥೀಯವಾದ ಒಂದು ಕಡೆ, ಬಲಪಂಥೀಯವಾದ ಒಂದು ಕಡೆ, ಜೊತೆಗೆ ಲೋಯವಾದ, ಮಾವೋವಾದ, ಮಾರ್ಕ್ಸ್ವಾದ, ಈ ವಾದಗಳ ಮಧ್ಯೆ ಅಂಬೇಡ್ಕರ್ ಅವರು ಸಿಲುಕಿ ಹೋಗಿಬಿಟ್ಟಿದ್ದಾರೆ ಅಂತ ಅನಿಸ್ತದೆ.
ನೋಡಿ ಈಗ ಸರ್, ಈಗ ಬಲಪಂಥೀಯರು ಅರ್ಥೈಸ್ಕೊಳ್ಳೋದೇ ಬೇರೆ ಅಂಬೇಡ್ಕರ್ ಅವರನ್ನು, ಎಡಪಂಥೀಯವರು ಅರ್ಥೈಸ್ಕೊಳ್ಳೋದೇ ಬೇರೆ. ಈ ಗೊಂದಲಗಳ ಮಧ್ಯೆ ನಿಜವಾದ ಅಂಬೇಡ್ಕರ್ ಅವರ ಕಳೆದೋಗಿದ್ದಾರೆ ಅಂತ ಅನಿಸ್ತದೆ. ಇದಕ್ಕೆ ತಮ್ಮ ಈಗ ನಿಮ್ಮ ಪ್ರಶ್ನೆ ಪ್ರಕಾರ ಹೇಳೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳೆದು ಹೋಗಿಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಅಂಬೇಡ್ಕರ್ ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾಗಿರೋದ್ರಿಂದ, ಆಮೇಲೆ ಅವರ ಒಂದು ಸಣ್ಣ ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಅಥವಾ ಅಸ್ಪೃಶ್ಯ ಜಾತಿ ಹುಟ್ಟಿದ್ರು ದೂರಿಟ್ಟಿದ್ದೀವಿ. ಈಗಾಗಲೇ ಹೇಳಿದ್ದೀನಿ ಅದನ್ನ. ಈಗ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾಗಿ ಪ್ರತಿಪಾದನೆ ಮಾಡಿದ್ದು ಮನುಷ್ಯವಾದ. ಬುದ್ಧ ಯಾವುದನ್ನು ಪ್ರತಿಪಾದನೆ ಮಾಡಿದ್ನೋ, ಮನುಷ್ಯರೆಲ್ಲ ಒಂದು ಅಂತ. ಬಸವಣ್ಣ ಇವನಾರವ ಎಂದೆನಿಸಿದರೆ ಏನಮ್ಮ ಎಂಬತ್ತು ಏನು ಬಸವಣ್ಣ ಹೇಳಿದ್ನೋ, ಆ ಇಬ್ಬರು ಮಹಾನ್ ವ್ಯಕ್ತಿಗಳು ಮತ್ತು ಪರಂಪರೆಯಲ್ಲಿ ಈ ನೆಲೆಯಲ್ಲಿ ಆಲೋಚನೆ ಮಾಡಿದವರು ಎಲ್ಲರೂ ಏನು ಹೇಳಿದ್ರು ಅದನ್ನು ಕಾನೂನುಬದ್ಧಗೊಳಿಸಿದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪುರುಷ ಮಹಿಳೆ ಅನ್ನೋದು ವ್ಯತ್ಯಾಸ ಇರಬಾರ್ದು, ಅಕ್ಷರಸ್ಥ ಅನಕ್ಷರಸ್ಥ ವ್ಯತ್ಯಾಸ ಇರಬಾರ್ದು, ಮೇಲು ಕೀಳು ಅನಕ್ಷರಸ್ಥ ವ್ಯತ್ಯಾಸ ಇರಬಾರ್ದು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬಾಳಬೇಕು ಅಂತ. ಈ ಭೂಮಿ ಮೇಲೆ ಎಲ್ಲ ವಾದಗಳಿದ್ದಾವೆ. ಈಗ ಉದಾಹರಣೆಗೆ ನೀವು ಹೇಳ್ದಂಗೆ ಕಮ್ಯುನಿಸ್ಟ್ ವಾದ ಇದೆ, ಎಡಪಂಥೀವಾದ ಇದೆ, ಬಲಪಂಥೀವಾದ ಇದೆ. ಎಲ್ಲ ವಾದಗಳು ಅಲ್ಟಿಮೇಟ್ ಎಲ್ಲಿ ಕೂಡ್ತವೆ? ಮನುಷ್ಯರೆಲ್ಲ ಒಂದು ಅನ್ನೋ ಕಡೆ. ಈ ವಾದಗಳಿಗೆ ಮನುಷ್ಯ ಶ್ರೇಷ್ಠ ಕನಿಷ್ಠ ಅಂತ ಅನ್ಕೊಂಡ್ರೆ ಈ ವಾದಗಳಿಗೆ ಮಹತ್ವನೇ ಇಲ್ಲ, ಅರ್ಥನೇ ಇಲ್ಲ. ಯಾಕಂದ್ರೆ ಮನುಷ್ಯ ಸಂಬಂಧ ನಾವು ಮರ್ತೀವಿ ಅಂದ್ರೆ ಪ್ರಾಣಿಗಳಾಗ್ತೀವಿ. ಒಂದು ಉದಾಹರಣೆ, ಒಂದು ಆಲದ ಮರ ತಗೊಳ್ಳಿ ಅಥವಾ ಬೋಧಿ ವೃಕ್ಷ ತಗೊಳ್ಳಿ, ಯಾವುದೋ ಒಂದು ಮರ ತಗೊಳ್ರಿ, ಜಾಲಿ ಗಿಡದ ಮರ ಅಂತೂ ತಗೊಳ್ಳಿ. ಆ ಮರದಲ್ಲಿ ಎಲ್ಲ ಪಕ್ಷಗಳು ಜಾತಿ ಭೇದ ಮರೆತು ಕೂಡ್ತವೆ, ಮನೆ ಕಟ್ಟಿಕೊಳ್ತವೆ. ಪ್ರಾಣಿಗಳು ಇವತ್ತೆಲ್ಲ ನೆಲೆ ಸಿಕ್ಕರೆ, ಜಾಗ ಸಿಕ್ಕರೆ ಎಷ್ಟೋ ಪ್ರಾಣಿಗಳು ಒಂದೇ ಕಡೆ ಕೂಡ್ತವೆ. ನಾವೆಲ್ಲ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀವಿ, ಯಾವುದೋ ಪ್ರಾಣಿ ಹಾಲು ಕುಡಿಸ್ತಾ ಇರ್ತದೆ. ಆದ್ರೆ ಮನುಷ್ಯರನ್ನವ್ರು, ನಾವು ಅಕ್ಷರ ತಿಳಿದಂಥವ್ರು, ಸಂಸ್ಕೃತಿ ಗೊತ್ತಿರ್ತಕ್ಕಂಥವ್ರು, ನಾವು ಇವತ್ತು ಕೂಡಿ ಬದುಕೋದೇ ಇಲ್ಲ. ಅಷ್ಟೇ ಯಾಕೆ ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆ ಹೆಂಗ್ ಮಾಡಿದಂದ್ರೆ, ಶರೀರದ ಎಡಭಾಗ ಕನಿಷ್ಠ, ಶರೀರದ ಬಲಭಾಗ ಶ್ರೇಷ್ಠ ಅಂತ ಹೇಳ್ತದೆ. ಮತ್ತೆ ಹಿಂಗೆ ಹೇಳೋ ಸಂಸ್ಕೃತಿ ಇದ್ರೆ ಅದು ಮನುಷ್ಯಮುಖಿ ಆದದಲ್ಲ. ಅದು ಮನುಷ್ಯಮುಖಿ ಆದದಲ್ಲ. ಅದು ಮನುಷ್ಯಮುಖಿ ಅಂದ್ರೇನು? ಅದಕ್ಕೆ ಬಸವಾದಿ ಶರಣರು ಹೇಳಿದ ಏನು ಅಂದ್ರೆ, ಸಕಲ ಪ್ರಾಣಿಗಳೆಲ್ಲಲ್ಲೂ ಜೀವ ಇದೆ, ಎಲ್ಲಾ ಪ್ರಾಣಿಗಳು ಗೌರವಿಸಬೇಕು, ಎಲ್ಲವೂ ಸಮಾನತೆಯಿಂದ ಬದುಕಬೇಕು. ಭೂಮಿ ಮೇಲೆ ಬಂದಿದ್ದೀವಿ ಅಂದಮೇಲೆ ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದು ಬಹಳ ಮುಖ್ಯವಾಗಿ ಮನುಷ್ಯವಾದ ಪ್ರತಿಪಾದನೆ ಮಾಡ್ತದೆ. ಈಗ ಒಂದು ಕೆರೆಯಲ್ಲಿ ನೀರು ಎಲ್ಲ ಪ್ರಾಣಿಗಳು ಕುಡಿತಾವೆ, ಆದ್ರೆ ಮನುಷ್ಯ ಮಾತ್ರ ಒಬ್ರು ಕುಡಿಬಾರ್ದು ಒಬ್ರು ಬರಬಾರ್ದು ಅನ್ನೋದಿದ್ರೆ ಹೆಂಗೆ? ಸೊ ಇಂತಹ ತತ್ವವನ್ನ ಯಾವ್ದು ಬುದ್ಧ ಬೋಧಿಸಿದ್ನೋ, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾ, ಅಲ್ಲಿಂದ ಬಸವಣ್ಣ ಯಾವ್ದು ಬೋಧಿಸಿದ್ನೋ ಅದೆಲ್ಲವನ್ನ ಅಂಬೇಡ್ಕರ್ ಅವರು ಕಾನೂನುಬದ್ಧಗೊಳಿಸಿ ಒಂದು ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟರು, ಇನ್ನೊಂದು ಬದುಕಿನ ಸಂವಿಧಾನವನ್ನು ಬುದ್ಧ ಮತ್ತು ಆತನ ಧಮ್ಮ ಕೃತಿಯೊಳಗೆ ಕೊಟ್ಟರು. ಇಡೀ ಸಂವಿಧಾನ ಭಾರತದ ನೇಟಿವಿಟಿ ಹೊಂದುವ ಹಾಗೆ, ಎಲ್ಲ ಜನರು ಕೂಡಿ ಬದುಕುವ ಹಾಗೆ ಒಂದು ನೀತಿ ಸಂಹಿತೆಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು. ನಮ್ಮ ಪರಂಪರೆಯಲ್ಲಿ ಅನೇಕ ಕೃತಿಗಳು ಬಂದು ಹೋಗಿವೆ. ಅಲ್ಲಿ ಹೆಣ್ಣಿಗೆ ಕನಿಷ್ಠ ಜಾಗ ಕೊಟ್ಟಿದ್ದಾರೆ, ಶೂದ್ರ ವರ್ಗಕ್ಕೆ ಕನಿಷ್ಠ ಜಾಗ ಕೊಟ್ಟಿದ್ದಾರೆ. ಆದ್ರೆ ಸಂವಿಧಾನ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಮಾತಾಡಿದ್ದೇನೆಂದ್ರೆ, ಮನುಷ್ಯ ಸಂಬಂಧಗಳ ಬೆಸೆಯುವ ಕೆಲಸ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಸರ್, ನಿಜವಾಗ್ಲೂ ಈ ವರ್ತಮಾನದ ನೆಲೆಯಲ್ಲಿ ನೋಡಿದಾಗ ನಿಮ್ಮ ಕೃತಿಗಳಲ್ಲಿ ಈಗಲೂ ಅಸ್ಪೃಶ್ಯತೆ ಇದೆ, ಈಗಲೂ ಅಂಧಕಾರ ಇದೆ, ಮೂಢನಂಬಿಕೆಗಳಿದ್ದಾವೆ, ಜಾತೀಯತೆ ಇದೆ, ಎಲ್ಲವೂ ಇದೆ. ಅದರ ಕುರಿತು ಸಾಕಷ್ಟು ನಿಮ್ಮ ಕೃತಿಗಳು ಮಾತಾಡ್ತವೆ, ಪ್ರತಿಧ್ವನಿಸ್ತವೆ. ಹಾಗಾಗಿ ಸರ್, ತಮಗೆ ಇಷ್ಟೆಲ್ಲ ಕೃತಿಗಳು ಬರೆದಿದ್ರೆ, ಸಾಕಷ್ಟು ಕೃತಿಗಳು ಬರೆದಿದೆ, ತಮಗೆ ಹೆಚ್ಚು ಆಪ್ತವಾಗಿರ್ತಕ್ಕಂಥ ಕೃತಿ ಯಾವುದು ಸರ್? ನಾನು ಮೂಲತಃ ಹೆಚ್ಚು ಸ್ವಲ್ಪ ಜಾನಪದ ಕ್ಷೇತ್ರದ ಕಡೆ ಒಲವಿತ್ತು ನನಗೆ. ಅದಾದಮೇಲೆ ವೈಚಾರಿಕ ಕ್ಷೇತ್ರದಲ್ಲಿ ಕಾಲಿಟ್ಟೆ. ನಾನು ವೈಚಾರಿಕತೆ ಮತ್ತು ವಿಮರ್ಶೆ ಕೆಲಸ ಮಾಡಿದೆ. ಕಳೆದ 15 ವರ್ಷಗಳಿಂದ ಕಥೆಯನ್ನು ಪ್ರಧಾನವಾಗಿ ಬರಿತಾ ಇದ್ದೀನಿ, ಜೊತೆಗೆ ಕಾದಂಬರಿನೂ ಬರಿತಾ ಇದ್ದೀನಿ. ಅದ್ರ ಜೊತೆಗೆ ಆತ್ಮಕಥೆನೂ ಬರೆದೆ ಕಾದಂಬರಿ ರೂಪದಲ್ಲಿ. ನಾನು ಬಯಲೆಂಬ ಬಯಲು ಬಯೋಪಿಕ್ ನಾವೆಲ್ ಅಂತ ಹೇಳಿ, ಅದು ಕನ್ನಡದ ದಲಿತ ಬಂಡಾಯದ ಮೊಟ್ಟ ಮೊದಲ ಬಯೋಪಿಕ್ ನಾವೆಲ್ ಅಂತೂ ಕೂಡ ಅದಕ್ಕೆ ಖ್ಯಾತಿ ಇದೆ. ಕಥೆಗಳಲ್ಲಿ ನನಗೆ ಹೆಚ್ಚಿನ ವಿಷಯವನ್ನ ಹೇಳಲಿಕ್ಕೆ ಸಾಧ್ಯ ಆಯ್ತು. ಉದಾಹರಣೆಗೆ ಕನ್ನಡ ಸಾಹಿತ್ಯ ವಿದ್ವಾಂಸರು ಹೇಳುವ ಹಾಗೆ ನಾನು ಬರಹವನ್ನು ವಿಮರ್ಶೆ ಮಾಡ್ತಾ, ಕನ್ನಡ ಕಥಾ ಸಾಹಿತ್ಯದಲ್ಲಿ ಅಂಬೇಡ್ಕರ್ ಬದುಕನ್ನ, ಅಂಬೇಡ್ಕರ್ ಚಿಂತೆಯನ್ನ ಕಥೆಗಳಲ್ಲಿ ಎರಕ ಹೊಯ್ದವರು ಮೊದಲಿಗೆ ಯಾರಾದ್ರೂ ಇದ್ರೆ ಅದು ಪೋತೆಯವರು ಅಂತ ಹೇಳ್ತಾರೆ. ಕಾವ್ಯಕ್ಕೆ ಅಂಬೇಡ್ಕರ್ ಬಂದು ಧ್ವನಿ ಆದ್ರಿಲ್ಲ ಅಂತ ಹೇಳೋದಿಲ್ಲ. ದಲಿತ ಬಂಡಾಯದ ಲೇಖಕರಿಗೆ ಅಂಬೇಡ್ಕರ್ ಧ್ವನಿ ಆದ್ರೂ ಕಾವ್ಯ ರಚನೆ ಆಯ್ತು. ಆದ್ರೆ ಈ ಶಾರ್ಟ್ ಸ್ಟೋರಿಯಲ್ಲಿ ಅಂಬೇಡ್ಕರ್ ಚಿಂತನೆಯನ್ನ ಕಥನಗೊಳಿಸಿರೋದು ಇದೆಯಲ್ಲ, ಅದು ವಿಶೇಷ ಅಂತ ಹೇಳ್ತಾರೆ. ಹಾಗೆ ನಾನು 6 ಕಥಾ ಸಂಕಲನ ತಂದಿದ್ದೇನೆ, ಒಂದು ಪ್ರಬಂಧ ಸಂಕಲನ ಇದೆ. ಆಮೇಲೆ ಇದೆಲ್ಲ ಆದ್ಮೇಲೆ ಈ ಕೊರೋನಾ ಹೊತ್ತಿನಲ್ಲಿ ಟೈಮ್ ಹೆಚ್ಚು ಸಿಕ್ತು. ಆವಾಗ ನನಗೇನು ಅನಿಸ್ತು, ಬಯೋಗ್ರಫಿ ಯಾಕೆ ಬರಿಬಾರ್ದು ಅಂತ ಹೇಳಿ ಊರು ಕೇರಿ ಓದಿದ್ದೆ, ಗೌರ್ಮೆಂಟ್ ಬ್ರಾಹ್ಮಣ ಓದಿದ್ದೆ, ಇವೆಲ್ಲ ಇಟ್ಕೊಂಡು ಸಂಬೋಳಿ ಓದಿದ್ದೆ. ನಾನು ಒಂದು ಶಾರ್ಟ್ ಫಿಲ್ಮ್ ಬರಿಬೋದು ಅಂತ ಹೋದಾಗ ಅದನ್ನು ಕಾದಂಬರಿ ರೂಪಾಂತರದಲ್ಲಿ ಬರೆದೆ. ನಾನು ಅದನ್ನು ವಾಸ್ತವ ಘಟನೆಯನ್ನೇ ಕಲ್ಪಿತ ವಾಸ್ತವದಲ್ಲಿ ಬರೆದೆ ಅದನ್ನು. ಅಲ್ಲಿ ಇಡೀ ಕಾದಂಬರಿ ಒಳಗಡೆ 3 ತಲೆಮಾರು ಬರ್ತದೆ. ಒಂದು ನಮ್ಮ ತಾತ,
ನಮ್ಮ ತಂದೆ ಒಂದು ನಾನು, ಅಂದ್ರೆ ಎಲ್ಲಿವರೆಗೆ ನಾನು ನೌಕರಿ ಸೇರುವವರೆಗೂ. ಹಂಗ ನೋಡಿದ್ರೆ 4 ತಲೆಮಾರು ಬರ್ತಾನೆ, ಮುತ್ತಾತ ಒಬ್ಬ ಬರ್ತಾನೆ ಎಲ್ಲಪ್ಪ ಅಂತ ಹೇಳಿ 4 ತಲೆಮಾರಿನ ಕಥೆ ಅದು. 3ನೇ ತಲೆಮಾರು ನಮ್ಮ ತಂದೆ ಆರಂಭದ ತಲೆಮಾರು ಇದೆಯಲ್ಲ, 4ನೇ ಎಲ್ಲಪ್ಪ ಬಿಟ್ರೆ ರಾಮಪ್ಪ, ನಮ್ಮ ತಂದೆ ತಿಪ್ಪಣ್ಣ, ನಾನು ಹನುಮಂತ. ರಾಮಪ್ಪನ ಒಡಲೊಳಗೇನೆ ಅಕ್ಷರದ ಒಂದು ಬೆಳಕು ಮೂಡ್ತದೆ. 32-36 ಹೊತ್ತಿಗೆ ನಮ್ಮ ತಂದೆಗೆ ನಮ್ಮ ತಾತ ಸ್ಕೂಲ್ಗೆ ಹಾಕ್ತಾರೆ. ನಿಮ್ಗೆ ಇನ್ನೊಂದು ನೆನಪಿಸ್ತೀನಿ, 32 ಹೊತ್ತಿಗೆ ಚೋಮನ್ ದುಡಿ ಕಾದಂಬರಿ ಬರ್ತದೆ, ಶಿವರಾಮ್ ಕಾರಂತರದು. ಅಲ್ಲಿ ಚೋಮ ಒಂದು ಫಿಕ್ಷನ್ದಾಗ ಭೂಮಿ ತಗೊಳ್ಳಿಕ್ಕೆ ಎಷ್ಟು ಬಡದಾಡ್ತಾನೆ, ಭೂಮಿ ಸಿಗೋದಿಲ್ಲ. ಆದ್ರೆ ಅದೇ ಹೊತ್ತಿಗೆ ನಮ್ಮ ತಾತ ಇಲ್ಲಿ ದುಡಿದು ಹೊಲ ತಗೊಂಡು ಎತ್ತುಗಳು ಮಾಡಿಕೊಂಡು ಒಕ್ಕಲ್ತನ ಮಾಡ್ತಾ ಇರ್ತಾನೆ. ಹಾಗೆ ಒಕ್ಕಲ್ತನ ಮಾಡ್ತಾ ಇರೋ ರಾಮಪ್ಪ ತನ್ನ ದೊಡ್ಡ ಮಗನಿಗೆ 4 ಅಕ್ಷರ ಗೊತ್ತಾಗ್ಲಿ ಅಂತೇಳಿ ಶಾಲೆಗೆ ಹಾಕ್ತಾನೆ. ಅದಾದ್ಮೇಲೆ ತಾನು ಇನ್ನೂ ಚಿಕ್ಕ ಮಗನಿಗೆ ಒಬ್ಬನಿಗೂ ಹಾಕ್ತಾನೆ. ಅಂದ್ರೆ ಯಾವತ್ತು ನಮ್ಮ ರಾಮಪ್ಪ ತಾತನಿಗೆ ಅಕ್ಷರದ ಹಂಬಲ ಬಂತು, ಅಲ್ಲಿಂದ ಅಂಬೇಡ್ಕರ್ ಒಳಗೆ ಸೂಕ್ಷ್ಮವಾಗಿ ಪ್ರವಹಿಸ್ತಾರೆ ಅದ ಕಾದಂಬರಿ ಒಳಗೆ. ಅಂದ್ರೆ ಕಾದಂಬರಿ ಕಥಾವಸ್ಥೆ ಹೆಂಗಂದ್ರೆ ಒಬ್ಬ ಮುಂಬೈ ದುಡ್ಲಿಕ್ಕೆ ಹೋಗಿರ್ತಾನೆ, ಪರಿಚಯ ನಮ್ಮ ಕುಟುಂಬಕ್ಕೆ. ಅವ ಸೋಲಾಪುರದ ಮೂಲಕ ಊರ್ ಎಂಟ್ರಿ ಕೊಡ್ತಾನೆ. ಅವ ತನಗೆ ಅಂಬೇಡ್ಕರ್ ಅನ್ನೋದು ಗೊತ್ತಿಲ್ಲ ಅಂದ್ರೂ ಕೂಡ ಒಬ್ಬರು ಲೀಡರ್ ಹರ ಅನ್ನೋದು ಹೇಳ್ತಾನೆ. ಆ ಚಿಂತನೆ ಇಡೀ ಕಾದಂಬರಿಯ 3 ತಲೆಮಾರುಗಳಿಗೂ ಒಂದು ಅಕ್ಷರದ ಪ್ರಜ್ಞೆಯಾಗಿ, ಅರಿವಿನ ಪ್ರಜ್ಞೆಯಾಗಿ ಹರಿತದೆ. ಅಂದ್ರೆ ಉಳಿದು ಬೇರೆ ಬೇರೆ ರೈಟಿಂಗ್ಸ್ಗಳಲ್ಲಿ ಅಥವಾ ಬರಹಗಳಲ್ಲಿ, ಬೇರೆ ಬೇರೆಯವ್ರ ಬರಹಗಳಲ್ಲಿ ನೇರವಾಗಿ ಅಂಬೇಡ್ಕರ್ ಒಂದು ಧ್ವನಿಯಾಗಿ ಬರೋದಿಲ್ಲ, ವಿಚಾರಗಳು ಧ್ವನಿಯಾಗಿ ಬರ್ತಾವೆ. ಇಲ್ಲೊಂದು ಅಂಬೇಡ್ಕರ್ ಚಿಂತನೆ ಅನ್ನೋದು ನೇರವಾಗಿ ಒಂದು ಪಾತ್ರದ ಮೂಲಕ ಇಡೀ ಕಾದಂಬರಿ ತುಂಬ ಹರಿತದೆ ಅಂತಕ್ಕಂಥದ್ದು. ಅಂದ್ರೆ ಅಕ್ಷರ, ಅರಿವು, ಅಪ್ಪ ಎಷ್ಟು ಮಹತ್ವದ್ದು ಅನ್ನೋದನ್ನ ಇಡೀ ಕಾದಂಬರಿ ಹೇಳ್ತದೆ. ಹೀಗಾಗಿ ನನಗದು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ತಂದುಕೊಡ್ತು. ಅದು ಇಲ್ಲೇ ರಾಯಚೂರಿನಲ್ಲೇ ಅಗ್ರಿ ಯೂನಿವರ್ಸಿಟಿ ಕಾರ್ಯಕ್ರಮದಲ್ಲಿ ಸ್ವೀಕಾರ ಮಾಡಿದೆ. ಸೊ ಹೀಗಾಗಿ ಆ ಕಾದಂಬರಿ ನನಗೆ, ನಮ್ಮ ಗಟ್ಟಿಯಾಗಿ ಹೇಳಿದ್ರೆ 3 ತಲೆಮಾರಿನ ಕಾದಂಬರಿ ನನಗೆ ಬಹಳ ಪ್ರಿಯವಾದದ್ದು ಮತ್ತು ನನ್ನ ಕಥಾ ಸಾಹಿತ್ಯ ನನಗೆ ಹೆಚ್ಚು ಹೆಸರು ತಂದುಕೊಡುತ್ತೆ. ಸರ್, ನಿಮ್ಮ ಕಥೆಗಳಲ್ಲಿ ಚಮ್ಮಾವಿಗೆ ಅದು ತುಂಬಾ ಸದ್ದು ಮಾಡಿತ್ತು ರಾಜ್ಯದಲ್ಲಿ, ಅದ್ರ ಬಗ್ಗೆ ತುಂಬಾ ವಿಮರ್ಶೆಗಳು ಕೂಡ ಬಂದವು ಅಂತ. ಏನು ವಸ್ತು ವಿಷಯ ಸಲ? ಚಮ್ಮಾವಿಗೆ ಒಳಗಡೆ 8 ಕಥೆಗಳಿದಾವೆ. ಅಲ್ಲಿ ಒಂದು ಆಗ್ಲೇ ನಾ ಹೇಳಿದಾಗ ಕಲ್ಪಿತ ವಾಸ್ತವವಾಗಿ ನನ್ನ ಕುಟುಂಬದ ಕೆಲವು ಕಥೆಗಳನ್ನ, ನೈಜ ಚಿತ್ರಣವನ್ನೇ ಹೆಣಿತೀನಿ ನಾನು ಕಥೆಯಾಗಿ. ನಾನು ಅನುಭವಿಸಿದ ಬದುಕನ್ನ ಕೆಲವು ಸಾರಿ ಯಾರ್ದೋ ನೋಡಿ ಹೆಣಿತೀನಿ. ಅದರಲ್ಲಿ ಹೆಚ್ಚು ದಲಿತರ ಆಂತರಿಕ ಸಂಘರ್ಷ ಮತ್ತು ಆ ಸಂಘರ್ಷದ ಹೇಗೆ ಬಿಡಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿ. ದೇಶದಲ್ಲಿ ಶೋಷಣೆಗೊಳಗಾಗಿರ್ತಕ್ಕಂಥವ್ರು ನಾವು ನೀವು ಒಪ್ಕೊಳ್ಳೋ ಹಾಗೆ, ನಾವು ಏನು ಜನ ನಮ್ಮನ್ನು ಕರೀತಾರೆ ಲೆಫ್ಟ್ ಟು ರೈಟ್ ಅಥವಾ ಎಡ ಬಲ ಅಂತ ಕರೀತಾರಲ್ಲ, ಆ 2 ವರ್ಗಗಳು ಸಮಾನವಾಗಿ ಶೋಷಣೆಗೊಳಗಾಗಿರೋದ್ರಿಂದ ಅವರು ಆಂತರಿಕ ಕಲಹಗಳನ್ನು ಮಾಡದೆ ಶಿಕ್ಷಣದ ಕಡೆಗೆ ಇಬ್ಬರು ಮುಖ ಮಾಡಬೇಕು, ಈ ಸಮಸ್ಯೆಯಿಂದ ಹೊರಗೆ ಹೋಗಬೇಕು. ನಮ್ಮ ಬಿಡುಗಡೆಗೆ ಒಂದೇ ಒಂದು ಮಾರ್ಗ, ಅದು ಅಕ್ಷರ ಇಲ್ಲ ಅಂಬೇಡ್ಕರ್ ಅನ್ನೋ ನೆಲೆಯೊಳಗ ಶಿಕ್ಷಣದಿಂದ ಏನು ಲಾಭ ಆಗ್ತದೆ, ಶಿಕ್ಷಣ ಪಡೆಯೋದ್ರಿಂದ ಏನು ಬದಲಾವಣೆ ಆಗ್ತದೆ ಅನ್ನೋದು ಇಡೀ ಚಮ್ಮಾವಿಗೆಯೊಳಗೆ ಸಂಘಟನೆ, ಚಳವಳಿ, ಅಂಬೇಡ್ಕರ್ವಾದ, ಸಾವಿತ್ರಿಬಾಯಿ ಫುಲೆ ಇವರೆಲ್ಲ ಅಲ್ಲಿ ಒಂದು ಪಾತ್ರಗಳಾಗಿ, ಧ್ವನಿಯಾಗಿ ಆ ಕಥೆಗಳು ಬರ್ತಾರೆ. ಅಲ್ಲಿ ಒಬ್ಬ ಕಥಾನಾಯಕ, ಅಂದರೆ ವಿಶೇಷವಾಗಿ ಅಲ್ಲಿ ಕಥಾನಾಯಕ ನಾನೇ. ಅಲ್ಲಿ ಒಂದು ಕಥೆಯೊಳಗೆ ನನಗೆ ದೊಡ್ಡ ಕನಸಿರ್ತದೆ, ನಾನು ಫಾರಿನ್ಗೆ ಹೋಗ್ಬೇಕು ಅಂತ ಹೇಳಿ. ಅದು ಫಾರಿನ್ ಎಲ್ಲಿ, ಲಂಡನ್ಗೆ ಅಂಬೇಡ್ಕರ್ ಓದ್ಲಿಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗ್ಬೇಕು. ಅಮೆರಿಕಕ್ಕೆ ಬಾಬಾ ಸಾಹೇಬ್ ಹೋಗಿ ನನಗೆ ಅಲ್ಲಿ ಹೋಗ್ಬೇಕು ದೊಡ್ಡ ಕನಸಿರ್ತದೆ. ಆ ಕಥೆಯೊಳಗೆ ಲಂಡನ್ಗೆ ಹೋಗಿ ಬರೋದು ಆ ಪಾತ್ರ ಇದೆ. ಹೋಗಿ ಬಂದ್ರಿ ಅದರಲ್ಲಿ? ಅದ್ರ ಹೋಗಿ ಬಂದೆ. ಅದು ಆದ 10 ವರ್ಷಕ್ಕೆ ನಾನು ಆಸ್ಟ್ರೇಲಿಯಾ, ಲಂಡನ್ ಮತ್ತು ಥೈಲ್ಯಾಂಡ್ ಹೋಗಿ ಬಂದೆ. ನಾನು ಐರ್ಲೆಂಡ್ಗೆಲ್ಲ ಹೋಗಿ ಬಂದೆ ನಾನು. ಅಂದರೆ ನೋಡಿ, ನಾನು ಅಲ್ಲಿ ಕನಸಿನಲ್ಲಿ ಲಂಡನ್ಗೆ ಹೋಗಿ ಬಂದೆ ಅನ್ನೋದೊಂದು ಕಥೆ ಬರ್ಕೊಂಡೆ, ಒಂದು ಘಟನೆ ಇಟ್ಕೊಂಡು. ವಾಸ್ತವದಲ್ಲಿ ನಾನು ಲಂಡನ್ಗೆ ಹೋಗಿ 10 ದಿವಸ ಇದ್ದು ಪ್ರಬಂಧ ಮಂಡಿಸಿ ಬಂದೆ ಅನ್ನೋದು. ಅಂದರೆ ಇಡೀ ನಮ್ಮ ಆರಂಭದ ದಲಿತ ಲೇಖಕರಲ್ಲಿ ಕಥೆಗಳು ಬರಲಿ, ಕಾದಂಬರಿ ಬರಲಿ, ನಮ್ಮ ಬದುಕನ್ನು ದುರಂತದಲ್ಲಿ ಅಂತ್ಯಗೊಳಿಸಿ ಅಲ್ಲಿಗೆ ನಿಲ್ತಿದ್ದು. ನನಗೆ ಹೊಳೆದಿದ್ದೇನೆಂದರೆ, ನಾವು ದುರಂತದ ಕಥೆ ಅಲ್ಲಿಗೆ ಹೇಳಿಬಿಟ್ರೆ ನಮ್ಮ ಜನಾಂಗಕ್ಕೆ ಒಂದು ದಿಕ್ಸೂಚಿ ಕೊಟ್ಟಂಗೆ ಆಗೋದಿಲ್ಲ, ಅಲ್ಟಿಮೇಟ್ ಗುರಿ ಗೊತ್ತಾಗೋದಿಲ್ಲ. ಉದಾಹರಣೆಗೆ ದೇವನೂರು ಮಹಾದೇವರ ಕಥೆಗಳಲ್ಲಿ ಬರೋ ಆಮಾಸ ಆಗಿರ್ಬೋದು, ಮಾರಿಕೊಂಡವರಾಗಿರ್ಬೋದು, ಮೂಡಲಸೀಮೆಯಲ್ಲಿ ಕೊಲೆಗಿಲೆ ಆಗಿರ್ಬೋದು, ಅವರೊಟ್ಟು ಕಥೆಯನ್ನು ನೋಡಿದಾಗ ಒಂದು ಹಂತದವರೆಗೆ ನಡೆದ ಘಟನೆಯನ್ನ ಯಥಾವತ್ತಾಗಿ ಚಿತ್ರಿಸಿಡ್ತಾರೆ. ವಾಟ್ ನೆಕ್ಸ್ಟ್ ಅನ್ನೋದು ಇಲ್ಲ ಅಲ್ಲಿ. ಉದಾಹರಣೆಗೆ ಹೇಳ್ತೇನೆ ನಿಮಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಬಿಡಿ ಅಂತ ಹೇಳಿದ್ರು. ಬಿಡಿ ಅಂತ ಹೇಳಿದ್ರೆ ಎಲ್ಲಿ ಹೋಗ್ರಿ ಅಂತ ಹೇಳ್ಬೇಕಲ್ಲ, ಯಾರಾದ್ರು ಎಲ್ಲಿ ಹೋಗ್ಬೇಕು ಅಂತ ಹೇಳಿರಲಿಲ್ಲ ಅಂದ್ರೆ ಅರ್ಥ ಬರ್ತಿಲ್ಲ ಅದಕ್ಕೆ. ಅವ್ರು ಎಲ್ಲಿ ಹೋಗ್ಬೇಕು ಅಂತ ಅವರೇ ನಡೆ ತೋರಿಸಿದ್ರು. ಹಾಗೆ ನಮ್ಮ ಬರಹದಲ್ಲೂ ಕೂಡ ಇವತ್ತು ದಲಿತ ಸಮುದಾಯಕ್ಕೆ ಏನು ಬೇಕು ಅಂದ್ರೆ, ಒಂದು ವಿಚಾರವನ್ನ ಕಟ್ಕೊಡ್ತಾ ಇದ್ದೀನಿ ಅನ್ನೋದಾದ್ರೆ ಎಲ್ಲಿ ಹೋಗಬೇಕು ಅನ್ನೋದು ಓದುಗನಾದ್ರೂ ಹೊಳಿವಂಗಿಡಬೇಕು, ಅಥವಾ ಒಂದು ಮಾರ್ಗ ತೋರಿಸ್ಬೇಕು. ನಾನು ಪರಿಪೂರ್ಣತೆ ಬೇಕು. ಈಗ ಬುದ್ಧ ಒಂದು ಮಾರ್ಗ ತೋರಿಸ್ದ. ಏನಂತ ಹೇಳ್ದ? ನಾನೊಂದು ವಾದ ಹೇಳಿದ್ದೀನಿ ನಿಮಗೆ, ಒಂದು ವಿಚಾರ ಅನುಭವಿಸಿ ನಿಮ್ಗೆ ಒಂದು ಹೇಳಿದ್ದೀನಿ, ಇದು ಸರಿ ಕಂಡ್ರೆ ಒಪ್ಕೊಳ್ಳಿ, ಪರಿಶೀಲಿಸ್ರಿ, ಅದನ್ನು ತಿದ್ರಿ ಅಂತ ಹೇಳಿದ್ರಿ. ಇಂಥ ಸಾಹಿತ್ಯ ಬರಬೇಕಂದ್ರೆ ಯುವ ಪೀಳಿಗೆಗೆ, ದಲಿತ ಸಮುದಾಯಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಲಿಟ್ರೇಚರ್ ಬರಬೇಕು ಅನ್ನೋ ಸಂದರ್ಭದಲ್ಲಿ ನನ್ನ ಕಥೆಗಳೆಲ್ಲ ಏನು ಮಾಡಿದೆ ಅಂದರೆ, ಅಕ್ಷರ ಅಂತಿಮ ಗುರಿ ನಮ್ಮದು. ಆ ಅಂತಿಮ ಗುರಿ ದಾಟಬೇಕು, ಈ ಶೋಷಣೆ ಮುಕ್ತರಾಗಬೇಕಂದ್ರೆ ಅಕ್ಷರ ಬೇಕು. ಅದು ಎಂಥ ಅಕ್ಷರ? ಕೇವಲ ಸಹಿ ಮಾಡ್ಲಿಕ್ಕೋ
ಅಥವಾ ಯಾರು ಅಷ್ಟೇ ಅಲ್ಲ, ನಾನು ಬದಲಾಗುವಂತ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಂಥ ಶಿಕ್ಷಣ ಕೊಡಬೇಕು ಅಂದ್ರೆ ವ್ಯಕ್ತಿ ತಾನು ಇದ್ದ ಸ್ಥಿತಿಯಿಂದ ಬದಲಾವಣೆ ಹೊಂದುವಂತ ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಈಗ ನಾನು ಶಿಕ್ಷಣ ಪಡ್ಕೊಂಡು ಯಥಾಸ್ಥಿತಿಯಲ್ಲಿ ಇದ್ರೆ ಲಾಭ ಇಲ್ಲ, ನಾನು ಬದಲಾವಣೆ ಹೊಂದುವಂತ ಸ್ಥಿತಿಗೆ ಬರಬೇಕು, ಅಂತ ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾನು ಹಾಗೆ ಆಲೋಚನೆ ಮಾಡಿ ಎಲ್ಲಿ ದೇವನೂರು ಮಹಾದೇವರ ನಮ್ಮ ಬೇರೆ ಬೇರೆ ಹಿರಿಯರ ಅವ್ರ ಗೌರವಸ್ಥಾನ ಹೇಳ್ತಾ ಇದ್ದೀನಿ, ಅವ್ರು ಎಲ್ಲಿ ನಿಲ್ತದೋ ಅಲ್ಲಿ ನನ್ನ ಕಥೆಗಳು ಪ್ರಾರಂಭ ಆಗ್ತಾವೆ. ಇದು ವಿಮರ್ಶಕರು ಹೇಳ್ತಾರೆ. ಹಿರಿಯ ಲೇಖಕ ದೇವನೂರು ಮಹಾದೇವರ ಕಥೆಗಳು ಎಲ್ಲಿ ನಿಲ್ತಾವೋ ಅಲ್ಲಿ ಪೋತೆಯವರ ಕಥೆಗಳು ಸ್ಟಾರ್ಟ್ ಆಗ್ತವೆ ಅನ್ನೋದು ಅನೇಕ ವಿದ್ವಾಂಸರು ಬರೆದಿದ್ದಾರೆ, ಹೇಳಿದ್ದಾರೆ. ಸುಮಾರು ಎಷ್ಟು ಕೃತಿಗಳು ಬಂದಿದೆ ಸರ್ ಈಗ ನಿಮಗೆ? ಅನೇಕ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಸ್ವತಂತ್ರ ಕೃತಿಗಳು ಕೆಲಸ ಮಾಡಿದ್ದೀನಿ. ಸ್ವತಂತ್ರ ಕೃತಿಗಳ ಸುಮಾರು ಒಂದು 5,000 ಪುಟದಷ್ಟು ಬರೆದಿದ್ದೀನಿ. ವಿಚಾರ, ವಿಮರ್ಶೆ, ಸಂಶೋಧನೆ, ಜೀವನ ಕಥನ, ಆಮೇಲೆ ಜಾನಪದ ಕತೆ, ಕಾದಂಬರಿ. ಒಟ್ಟು ನನ್ನ ಈಗ 2 ಕಾದಂಬರಿಗಳು ಬಂದಿವೆ. ಒಂದು ಬೈಲಂಬೈಲು ಬಂದಿದೆ, 2ನೇದು ಮಹಾಬಿಂದು ಅಂತ ಒಂದು ಬಂದಿದೆ. ಅಂದರೆ ಅದು ಬುದ್ಧನ ಜೊತೆಗಿನ ಸಂವಾದ ಇದೆ. ಅದು ಅಂದರೆ ಇವತ್ತಿನ ತಲ್ಲಣಗಳು ಮಹಾಬಿಂದು ಇವತ್ತಿನ ಏನು ಕೊರೋನಾದ ಸಂದರ್ಭದಲ್ಲಿ ಏನು ಸಾವು ನೋವುಗಳು ಬಂದುವಲ್ಲ, ಅದನ್ನ ಇಟ್ಟುಕೊಂಡು ಇವತ್ತಿನ ಸಾಮಾಜಿಕ ತಲ್ಲಣಗಳನ್ನ ಬುದ್ಧ ಮತ್ತು ಆನಂದನಿಗೆ ಹೇಳ್ತೀನಿ ನಾನು. ಬುದ್ಧ ಮತ್ತು ಆನಂದ ತಮ್ಮ ಕಾಲದ ಬದಲಾವಣೆಗಳು ಹೇಳ್ತಿರ್ತಾರೆ. ಇವೆರಡೂ ಸಮೀಕರಿಸಿ ಇಡೀ ವ್ಯವಸ್ಥೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ತಾ ಇರ್ತೀನಿ ನಾನು. ಇಬ್ಬರು ನಡುವೆ ಸಂವಾದ, ಬುದ್ಧನ ಜೊತೆಗೆ ಒಂದು ಸಂವಾದ ನಡೀತದೆ. ಅದು ನಮ್ಮ ಗುಲ್ಬರ್ಗಾದ ಸಿದ್ಧಾರ್ಥ ಬುದ್ಧ ವಿಹಾರನ ಒಳಗೆ ಹೋಗಿ ಕೂತಾಗ ಒಂದು ಕಲ್ಪನಾ ಲೋಕದಲ್ಲಿ ಆ ಕಾದಂಬರಿ ನಡೀತದೆ. ಬುದ್ಧ ಮತ್ತು ಆನಂದ್ ಬರ್ತಾರೆ, ಅದ್ರ ಜೊತೆ ನಾನು ಆಸ್ ಎ ಪ್ರೊಫೆಸರ್ ಆಗಿ ಪಾಲ್ಗೊಳ್ತೀನಿ. ಅವ್ರು ಹೇಳ್ತಾ ಹೋಗ್ತಾರೆ, ನಾನು ಹೇಳ್ತಾ ಹೋಗ್ತಿರ್ತೀನಿ. ಒಟ್ಟಾರೆ ಈ ಸಾಮಾಜಿಕ ತಲ್ಲಣಗಳಲ್ಲೂ 2,500 ವರ್ಷಗಳಿಂದ ಏನು ನಡೆದಿದೆ. ಮತ್ತೆ ಅಲ್ಲಿ ಬುದ್ಧನ ಜೊತೆಗೆ ಬಸವಣ್ಣ ಮುಖಾಮುಖಿ ಮಾಡ್ತೀನಿ, ಪೆರಿಯಾರ್ ಮುಖಾಮುಖಿ ಮಾಡ್ತೀನಿ, ಅಂಬೇಡ್ಕರ್ ಅವ್ರ ಮುಖಾಮುಖಿ ಮಾಡ್ತೀನಿ. ಎಲ್ಲರೂ ಅಲ್ಲಿ ಯಾರ್ಯಾರು ಬರ್ತಾರೆ, ಇವನು ಅಪ್ ಟು ಸಿದ್ಧಲಿಂಗ ಅವ್ರ ತನಕ ಅವ್ರ ಮುಖಾಮುಖಿ ಮಾಡ್ತೀನಿ. ಹೀಗೆ ಅದು ಕಾದಂಬರಿ ನಡೀತದೆ. ಈಗ ನಾನು ಇನ್ನೊಂದು 3-4 ತಿಂಗಳಲ್ಲಿ ಮಾಹ್ಯಾನ್ ಅಂತ ಒಂದು ಕಾದಂಬರಿ ಮುಗಿತಾ ಇದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿನ ಕುರಿತಿದೆ. ಅವ್ರ ಮೇಲೆ ಕಾದಂಬರಿ ಬಂದಿಲ್ಲ. ಸೊ ಹೀಗಾಗಿ ಅದನ್ನ ಇಟ್ಕೊಂಡು ಅಂತಿಮ ಹಂತದಲ್ಲಿದೆ. ನನ್ನ ಬೇರೆ ಬೇರೆ ಕಾರಣಕ್ಕಾಗಿ ಅದು ಮುಗಿತದೆ ಇಷ್ಟರಲ್ಲೇ. ಜೊತೆಗೆ ಸರ್, ಈಗ ತಾವು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿದ್ರಿ. ಅದು ನಮಗೆ ಖುಷಿ ಅಂತ ತಂದುಕೊಟ್ಟಂತ ವಿಚಾರ. ದಲಿತ ಸಾಹಿತ್ಯ ಪರಿಷತ್ತಿನ ಒಂದು ಜಿಲ್ಲಾ ಅಧ್ಯಕ್ಷ ಆಗಿ ಕೆಲಸ ಮಾಡಿದವನು. ರಾಯಚೂರಿನಲ್ಲಿ 95ರಲ್ಲಿ ನಾನು ಬಂದಾಗ 97ರಲ್ಲಿ ದಲಿತ ಸಾಹಿತ್ಯ ಪರಿಷತ್ ಹುಟ್ಟುಕೊಳ್ತು. ಜಿಲ್ಲಾ ಅಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡಿದೆ ನಾನು. ಜಯಣ್ಣ ಅವರು, ಆಮೇಲೆ ಎಂ ಈರಣ್ಣ ಅವರು, ಈಗಿರೋ ಮಂತ್ರಿ ಬೋಸರಾಜ್ ಅವರು, ವಸಂತ್ ಕುಮಾರ್ ಅವರು, ಡಾಕ್ಟರ್ ಮಹಾಲಿಂಗ್ ಅವರು, ಅನೇಕ ಜನ, ರವೀಂದ್ರ ಪಟ್ಟಿ ಅವರು, ಅನೇಕ ಜನ ನನ್ನ ಬೆಂಬಲವಾಗಿ ನಿಂತರು. ಆಮೇಲೆ ಆ ಕಾಲದ DC ಕುಮಾರ್ ನಾಯ್ಕ್ ಅಂತಿದ್ರು, ಅವರೆಲ್ಲ ಸಪೋರ್ಟ್ ಮಾಡಿ ದಲಿತ ಸಾಹಿತ್ಯ ಪರಿಷತ್ ರಾಯಚೂರಲ್ಲಿ ಉದ್ಘಾಟನೆ ಮಾಡಿದೀವಿ. ಅಲ್ಲಿಂದ ಆರಂಭದಲ್ಲಿ ಸಿದ್ಧಲಿಂಗ ಅವ್ರನ್ನ ಬಿಜಾಪುರದಲ್ಲಿ ಸಮ್ಮೇಳನಾಧ್ಯಕ್ಷ ಮಾಡಿದ್ರು, ಮೂರ್ನಾಕುಡಿ ಚಿನ್ನಸ್ವಾಮಿ ಮಾಡಿದ್ರು, ಚನ್ನಣ ವಾಲಿಕಾರಿ ಮಾಡಿದ್ರು, ಮಲ್ಲೇಪುರಂ ಅವ್ರಿಗೆ ಮಾಡಿದ್ರು, ಪಾತ್ರೋಟ್ ಅವ್ರಿಗೆ ಮಾಡಿದ್ರು. ಹೀಗೆ 9 ಜನರಿಗೂ ಸಮ್ಮೇಳನ ಆರಂಭದಲ್ಲಿ 10 ವರ್ಷ ಮಾಡ್ಕೊಂಡು ಬಂದು 25 ವರ್ಷಗಳಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿದ್ದಂಥವನು. ಮತ್ತು ಕಳೆದ 30 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದ ಸೇವೆ ಮಾಡಿರೋದ್ರಿಂದ ನನ್ನ ಸಮ್ಮೇಳನ ಅಧ್ಯಕ್ಷ ಆಯ್ಕೆ ಮಾಡಿದರು. ಮತ್ತು ಬಹಳ ವಿಸ್ತಾರವಾದಂಥ ಒಂದು ಪ್ರಸಾರ ಆಯಿತು ಮತ್ತು ಜನ ಬೆಂಬಲಿಸಿದ್ರು, ಸರ್ಕಾರ ಬೆಂಬಲಿಸಿತು. ಈಗ ಅನೇಕ ದಲಿತ ಬಂಧುಗಳು, ಸಾಹಿತಿಗಳು, ಲೇಖಕರೆಲ್ಲ ಬಂದು ಬೆಂಬಲಿಸಿ ಸಮ್ಮೇಳನ ಯಶಸ್ವಿಗೊಳಿಸಿದ್ರು. ಮತ್ತು ಅದು ನಾನು ಹುಟ್ಟಿದ ಜಿಲ್ಲೆಯ ಸ್ಥಳದಲ್ಲಿ ನನಗೆ ಆಸಕ್ತಿ ಗೌರವ. ಕರ್ನಾಟಕ ಏನು ಇವತ್ತು ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷರಾದ ಅರ್ಜುನ್ ಕುಲಸಂಗಿ ಮತ್ತು ಅವರು ಗೆಳೆಯರಿಗೆಲ್ಲ ನಾವು ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ನಾನು ಏನೋ ಕೆಲಸ ಮಾಡಿದ್ದೀನಿ ಅನ್ನೋ ನೆಲೆಯೊಳಗೆ ಒಂದಿಷ್ಟು ಪ್ರೀತಿ ತೋರಿಸಿದ್ದಾರೆ, ಅವರಿಗೆ ನಾವು ಅಭಿನಂದಿಸಲೇಬೇಕು. ಮತ್ತು ಅಂಥದ್ದೊಂದು ದೊಡ್ಡ ಗೌರವ ಸಿಕ್ಕಿರೋದು ನನ್ನ ಬದುಕಿನ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಕೊನೆಯದಾಗಿ ಎಲ್ಲ ಒಬ್ಬ ಲೇಖಕನಿಗೆ, ಬರಹಗಾರನಿಗೆ ಸಿದ್ಧಾಂತಗಳು ಅವರ ಸೃಜನಶೀಲತೆಗೆ ತೊಂದರೆ ಕೊಡ್ತವೆ ಅಂತ ಕೇಳಿದ್ವಿ. ಹಾಗಾಗಿ ಇದ್ರ ಬಗ್ಗೆ ತಮಗೇನು ಅನಿಸ್ತದೆ? ಬಹಳ ಹಿಂದೆ ಹಿಡಿದು ನಾವು ವಿದ್ಯಾರ್ಥಿ ಆಗಿದ್ದಾಗಲಿದ್ದು ಅಥವಾ ಬಸವಣ್ಣ ಬುದ್ಧನ ಹಿಡ್ಕೊಂಡು ಬಂದರು, ಬದುಕು ಬರ ಒಂದೇ ಆಗಿರಬೇಕು ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾನೆ ಬಂದಿದೆ. ಮತ್ತು ಅನೇಕ ಲೇಖಕರು ಹೇಳ್ತಾರೆ ಬರಹ ಬೇರೆನೇ ಬದುಕು ಬೇರೆನೇ ಅಂತ ಹೇಳ್ತಾರೆ. ಶರಣರು ಹಾಗೆ ಹೇಳಿಲ್ಲ, ನುಡಿದಂತೆ ನಡೆದ. ಬುದ್ಧ ಕೂಡ ನುಡಿದಂತೆ ನಡೆದ, ದಾಸರು, ತತ್ವಪದಕಾರರು ಇವರೆಲ್ಲರೂ ನುಡಿದಂತೆ ನಡೆದರು. ನುಡಿದಂತೆ 100% ನಡಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ಆ ಪಥದಲ್ಲಿ ಇದ್ರು ಅವರೆಲ್ಲ. ಇವತ್ತಿಗೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತಾರೆ, ನಾವು ಎಷ್ಟು ಪ್ರಾಮಾಣಿಕರಿದ್ದೀವೋ ನಮ್ಮ ಜನ ನೋಡ್ತಿರ್ತಾರೆ ನಮ್ಮನ್ನು. ಬರಹ ಇದ್ದಂಗೆ ಸ್ವಲ್ಪ ಆದರೂ ಬದ್ಧತೆ ಇರಲೇಬೇಕು. ಯಾಕಂದರೆ ಬರಹ ಇದ್ದಂಗೆ ಬದುಕಿಲ್ಲ ಅಂದ್ರೆ ನಾವು ಹೇಳೋದಕ್ಕೆ ಬೆಲೆ ಇರಲ್ಲ. ನಡೆಯೋನೇ ಎಡುತ್ತಾನೆ ಇಲ್ಲ ಅಂತ ಹೇಳೋದಿಲ್ಲ. ಮನುಷ್ಯ
ನಡೆಯುವಾಗ ಸಹಜವಾಗಿ ತಪ್ಪು ಮಾಡ್ತಾನೆ. ಬದುಕು ಮತ್ತು ಬರ ಒಂದೇ ಆಗಬೇಕಾದ್ರೆ ನಮ್ಮ ಬದುಕಿನ ಅಂತ್ಯದವರೆಗೂ ನಮ್ಮ ತಪ್ಪುಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ಮನುಷ್ಯ ಬಹಳ ಮುಖ್ಯವಾಗಿ ಅಧ್ಯಾತ್ಮದಲ್ಲಿ ಹೇಳಿದ್ರೆ ಶೂನ್ಯದ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಅಥವಾ ಒಂದು ಬೆಟ್ಟ ಹತ್ತುವಾಗ ನಾವು ಆ ಬೆಟ್ಟ ಏರ್ತಿರ್ಬೇಕಾದ್ರೆ ಎಲ್ಲವನ್ನು ಕಳ್ಕೊಳ್ತಾ ಹೋಗ್ಬೇಕು. ಕಳ್ಕೊಳ್ಳೋದಂದ್ರೆ ಏನು, ಅದ್ರ ಹೆಚ್ಚು ಆಸೆ ಇರಬಾರ್ದಂತ, ಅದನ್ನ ಬಿಡ್ತಾ ಹೋಗೋ ಮೂಲಕ ನಾವು ಸ್ವಲ್ಪ ಪ್ಯೂರಿಫೈ ಕಡೆ ಹೋಗ್ಬೇಕು. ಈಗ ಬುದ್ಧ ಬಹಳ ಮುಂದಿದ್ದಾನೆ, ಬಸವಣ್ಣ ಬಹಳ ಮುಂದಿದ್ದಾರೆ, ನಾವು ಆ ಕಡೆ ಹೊಂಟಿದ್ದೀವಿ. ಅವರಷ್ಟು ದೊಡ್ಡವರಾಗ್ಲಿಕ್ಕಿಲ್ಲ. ನನ್ನ ಊರಿಗೆ, ನನ್ನ ಪ್ರದೇಶಕ್ಕೆ, ನನ್ನ ಓಣಿ ಲೆವೆಲ್ ಆದ್ರೂ ನಾನು ಆ ಥರದೊಂದು ಬದುಕು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗ್ತದೆ. ನಿಜವಾಗ್ಲೂ ಸಂಸಾರ ಸಸಾರ ಅಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಬದುಕಿಗಾಗಿ ಸುಳ್ಳು ಹೇಳಬೇಕು, ಬದುಕೆಲ್ಲ ಸುಳ್ಳಾಗಬಾರ್ದು. ಸೊ ಆ ಕಾರಣಕ್ಕಾಗಿ ಬರಹ ಇದ್ದಂಗೆ ಬದುಕಿದ್ರೆ ಹೆಚ್ಚು ಮೌಲ್ಯ ಬರ್ತದೆ, ಗೌರವ ಬರ್ತದೆ ಅಂತ ನನ್ನ ಭಾವನೆ. ನಿಜವಾಗ್ಲೂ ಸರ್, ತುಂಬ ಖುಷಿ ಆಯಿತು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಮನದಾಳದ ವಿಚಾರಗಳು ಆಪ್ತವಾಗಿ ಹಂಚ್ಕೊಂಡ್ರಿ. ಯಾಕಂದರೆ ನಮ್ಮ ಬರಹಗಾರರಲ್ಲಿ, ವಿಶೇಷವಾಗಿ ನಮ್ಮ ಗುಲ್ಬರ್ಗದ ವಿಭಾಗದಲ್ಲಿ ತಮ್ಮ ಬರಹಗಳು ತುಂಬಾ ಒಂದು ವಿಶಿಷ್ಟವಾಗಿ ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡ್ತಕ್ಕಂಥ ಕೃತಿಗಳು ತಾವು ಮಾಡ್ತಾಯಿದ್ದೀರಿ. ಹಾಗಾಗಿ ನಮ್ಮ ರಾಯಚೂರು ಆಕಾಶವಾಣಿಗೆ ಬಂದು ಕೆಲವೊಂದಿಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ. ತಾವು ಬಂದು ತಮ್ಮ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ರಾಯಚೂರಿನ ಕೇಳುಗರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು.